ನಾವು ಮಳೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಕರ್ನಾಟಕ ತಮಿಳುನಾಡಿನ ನಡುವೆ ನೀರಿನ ವಿಚಾರದಲ್ಲಿ ಗೊಂದಲ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಮೊನ್ನೆ ಜಮ್ಮು ಕಾಶ್ಮೀರ, ಕೇರಳದಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಸಂಭವಿಸಿತ್ತು. ಇದೀಗ ಅಕ್ಷರಶಃ ಅಸ್ಸಾಂನಲ್ಲಿ ನೆರೆ ಹಾವಳಿ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಅಲ್ಲಿಯ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಮಸ್ಯೆಗಳು, ಬೀದಿಗೆ ಬಂದುಬಿಟ್ಟಿದ್ದಾರೆ ಜನ, ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ರಾಜ್ಯದಲ್ಲಿ ಪ್ರವಾಹದ ಈ ತೀವ್ರತೆ ಎಲ್ಲ ಮುಂದುವರೆದಿದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತ ಸರ್ಕಾರ ಕ್ರಮಗಳು ತೆಗೆದುಕೊಳ್ತಾ ಇದೆ. ಆದರೆ ಇವೆಲ್ಲದರ ನಡುವೆಯೂ ಕೂಡ ಪ್ರವಾಹದ ಭೀತಿ. ಅಸ್ಸಾಂ ಪ್ರವಾಹದಲ್ಲಿ 75 ಜನ ಮೃತಪಟ್ಟಿದ್ದಾರೆ. ಗಮನಿಸಬೇಕಾದ ಸಂಗತಿ ನೀವು. ಭೀಕರವಾಗಿ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ 75 ಮಂದಿ ಮೃತಪಟ್ಟರು. 7 ಜಿಲ್ಲೆಗಳಲ್ಲಿ ಪ್ರವಾಹದ ತೀವ್ರ ಸಂಕಷ್ಟ ಮುಂದುವರೆದಿದೆ. 622 ಹಳ್ಳಿಗಳಲ್ಲೆಲ್ಲ ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ಟಿವೆ. 3.32 ಲಕ್ಷಕ್ಕೂ ಹೆಚ್ಚು ಜನರು ಜಲಾವೃತ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಶಿವಸಾಗರ ಜಿಲ್ಲೆಯ ನಜೀರಾ ಪ್ರದೇಶದಲ್ಲಿ 7 ಮಂದಿ ಬಲಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಚರಾಯಿದೇವ್ ಜಿಲ್ಲೆಯಲ್ಲಿ 1.42 ಲಕ್ಷ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಇದು ಅಸ್ಸಾಂನ ಪರಿಸ್ಥಿತಿ. ಅಸ್ಸಾಂ ಸರ್ಕಾರದಿಂದ ಏನೇನು ಕ್ರಮ? ಹಾಗಾದರೆ 81 ಪರಿಹಾರ ಶಿಬಿರಗಳನ್ನು ಮಾಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ 32,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕೊಟ್ಟಿದ್ದಾರೆ. 34 ಪರಿಹಾರ ವಿತರಣಾ ಕೇಂದ್ರಗಳ ಮುಖಾಂತರ ಸಹಕಾರ ಮಾಡ್ತಿದ್ದಾರೆ. ಸೇನೆ, ವಾಯುಪಡೆ, NDRF, SDRF ಮುಖಾಂತರ ಕಾರ್ಯಾಚರಣೆಯನ್ನು ಮಾಡ್ತಿರೋದು. ಅಪಾಯದ ಮಟ್ಟವನ್ನು ಮೀರಿ ಧನಸೇರಿ ನದಿ ಹರಿತಾ ಇದೆ. 45,000ಕ್ಕೂ ಹೆಕ್ಟರ್ಗೂ ಹೆಚ್ಚು ಕೃಷಿ ಭೂಮಿಯೆಲ್ಲ ಮುಳುಗಡೆ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಅಸ್ಸಾಂನ ಕತೆ. ಇವೆಲ್ಲದರ ನಡುವೆ ಭೂಕುಸಿತ ಆಗ್ತಾ ಇದೆ. ಚಾರ್ಧಾಮ್ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆ, ವಿವಿಧೆಡೆ ಕುಸಿತ ಆಗ್ತಾ ಇದೆ. ಮೊನ್ನೆ ನಾವು ಈ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅಲ್ಲಿ ಅಮರನಾಥ್ ಯಾತ್ರೆಯನ್ನು ಸ್ಥಗಿತ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅದೇ ರೀತಿ ಎಲ್ಲ ಆಗ್ತಾ ಇದೆ. ಚಾರ್ಧಾಮ್ ಯಾತ್ರೆ ಮುಂದಿನ 2 ದಿನ ಸ್ಥಗಿತ ಆಗ್ತಾ ಇದೆ. ಯಾತ್ರೆಯ ಪ್ರಮುಖ ಮಾರ್ಗಗಳಲ್ಲಿ ಭೂಕುಸಿತ ಆಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಮಳೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುರಕ್ಷತೆ ಆದ ನಂತರ ಯಾತ್ರೆಗೆ ಅವಕಾಶವನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಕರ್ನಾಟಕದ ಪರಿಸ್ಥಿತಿ. ಕರ್ನಾಟಕದಲ್ಲಿ 3 ದಿನ ಮಳೆ ಆಗುತ್ತೆ ಅಂತ ವರದಿ ಇದೆ. ಆರೆಂಜ್ ಅಲರ್ಟ್. ಕರ್ನಾಟಕದ 3 ದಿನ ಮಳೆರಾಯನ ಅಬ್ಬರ ಇರುತ್ತೆ ಅಂತ ಹೇಳಿದ್ದಾರೆ. ಜುಲೈ 31ರ ತನಕ ರಾಜ್ಯದಾದ್ಯಂತ ವ್ಯಾಪಕವಾಗಿ ಮಳೆ ಆಗ್ಬೋದು ಅಂತ ಹೇಳಿದ್ದಾರೆ. ಕರಾವಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರೋದು. ಅದು ಮೊನ್ನೆಯಿಂದಲೂ ಕೂಡ ಆರೆಂಜ್ ಅಲರ್ಟ್ ಇದೆ. ಅದು ಉಡುಪಿ, ದಕ್ಷಿಣ ಕನ್ನಡ, ಅದಾದ ನಂತರ ಉತ್ತರ ಕನ್ನಡ, ಈ ಎಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರೋದು. ಬೆಂಗಳೂರಿನ ವಿಚಾರದಲ್ಲಿ ಬೆಂಗಳೂರಿನ ಹವಾಮಾನವು ಕೂಡ ಸ್ವಲ್ಪ ತಂಪನಾಗಿರುತ್ತೆ ಅಂತ ನಾವು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಆ ವಾತಾವರಣನ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ. ತಂಪನೆಯ ವಾತಾವರಣ ಇರೋದು, ಅಂದರೆ ತಾಪಮಾನ ಕಡಿಮೆಯಾಗಿ ತಂಪನೆಯ ವಾತಾವರಣ ಇರುತ್ತೆ ಅಂತ. ಹೀಗಾಗಿ ಕರ್ನಾಟಕದ ವಿಚಾರದಲ್ಲಿ ಮಳೆ ಏನಾಗುತ್ತೆ ಕಾದು ನೋಡೋಣ. ಇವೆಲ್ಲದರ ನಡುವೆ ಅಸ್ಸಾಂನ ಪರಿಸ್ಥಿತಿ ಮಾತ್ರ ಭೀಕರವಾಗಿದೆ.